ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ. ಸದನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಮೈತ್ರಿ ಕಡೆಯಿಂದ ಸಿದ್ಧತೆ ಆರಂಭ ಆಗಿದೆ. ಸದನದಲ್ಲಿ ಬರದ ವಿಚಾರ ನೈಸ್, ಅದರ ಜೊತೆಗೆ ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಜೊತೆ ಮಾತನಾಡಿದ್ದೇವೆ ಅಂತ ಹೇಳಿ ಕೂಡ ಹೇಳಿಕೆಯನ್ನು ಕೊಟ್ಟರು. ಯಾವ ವಿಚಾರವನ್ನ ಎತ್ತಿಡಬೇಕು, ಯಾರು ಯಾವ ಬಗ್ಗೆ ಧ್ವನಿಯನ್ನು ಎತ್ತಬೇಕು ಅನ್ನೋದ್ರ ಬಗ್ಗೆ. ಬಟ್ ಒಳ್ಳೆಯ ಅವಕಾಶ ಇದೆ ವಿಪಕ್ಷದವರಿಗೆ. ಸಾಕಷ್ಟು ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸರ್ಕಾರದ ಮೇಲೆ ಗಂಭೀರ ಆರೋಪಗಳು ಇದ್ದಾವೆ. SIR ಪ್ರಕ್ರಿಯೆ, ಗ್ಯಾರಂಟಿ ಅಂತ ಬಂದಾಗ ಹಗರಣಗಳು, ಅದನ್ನು ಬರೀ ಬಾಯಿ ಮಾತಿಗೆ ಹೇಳಿದ್ರೆ ಸರ್ಕಾರ ಕೇಳೋದಿಲ್ಲ, ಆಡಳಿತ ಪಕ್ಷ ಕೇಳೋದಿಲ್ಲ. ನಿಮ್ಮ ಹತ್ರ ದಾಖಲೆ ಹಿಡ್ಕೊಂಡೇ ನೀವು ವಾದವನ್ನು ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ನಿಮ್ಮ ಸೆಷನ್ ಅಥವಾ ನಿಮ್ಮ ಕೈ ಮೇಲುಗೈ ಆಗಬಹುದು. ಇಲ್ಲ ಅಂತಂದರೆ ನಿಮ್ಮ ಮಾತನ್ನು ಕೇಳುವಂಥ DK ಶಿವಕುಮಾರ್ ಅಂತೂ ಅಲ್ವೇ ಅಲ್ಲ. ಹಂಗಾಗಿ ನೀವು ಏನೇ ಮಾಡಿದರೂ ಕೂಡ ದಾಖಲಾತಿಯನ್ನು ಹಿಡಿದುಕೊಂಡು ಸಮರ್ಥವಾಗಿ ಸಂಖ್ಯೆ ಮುಖಾಂತರ ನೀವು ಸರ್ಕಾರವನ್ನು ಕಟ್ಟಿ ಹಾಕಬೇಕಾಗತ್ತೆ. ಆ ಕೆಲಸವನ್ನು ವಿಪಕ್ಷದವರು ಮಾಡಬೇಕು.